ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಈ ಕಂಟೆಂಟ್ ಪಾಠ ಬೋಧನೆಗೆ ಆಧಾರದ ಸ್ವಾಗತ. ನಾನು ಡಾಕ್ಟರ್ ಬಸೀರಾ ಬಾನು ನಿಡಗುಂದಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಸವನ ಬಾಗೇವಾಡಿ, ವಿಜಯಪುರ ಜಿಲ್ಲೆ. ಇಂದಿನ ಪಾಠ ಬೋಧನೆಯು BA 6ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 1 ಸಾಹಿತ್ಯ ಅಧ್ಯಯನದ ಆಕರಗಳು. ಇದರಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಸಂಶೋಧನೆಯ ಅರ್ಥ, ಸ್ವರೂಪ, ವಿನ್ಯಾಸ ಮತ್ತು ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಈಗ ಸಂಶೋಧನೆಯ ವಿನ್ಯಾಸ. ತರ್ಕಬದ್ಧ ಹಾಗೂ ವ್ಯವಸ್ಥಿತವಾದ ಯೋಜನೆಯನ್ನು ರೂಪಿಸಿಕೊಳ್ಳಬೇಕಾದರೆ ಸಂಶೋಧನೆಯ ಅಧ್ಯಯನದ ರೂಪರೇಷೆಗಳನ್ನು ಮುಂಚಿತವಾಗಿ ಹಾಕಿಕೊಳ್ಳಬೇಕಾಗುತ್ತದೆ. ಸಂಶೋಧನೆಯ ವಿನ್ಯಾಸವು ಲಭ್ಯ ವೇಳೆ, ಶಕ್ತಿ, ಹಣ, ದತ್ತ ಮಾಹಿತಿ ಇತ್ಯಾದಿಗಳನ್ನು ಆಧರಿಸಿ ಬೇರೆ ಬೇರೆ ಆಗಿರುತ್ತದೆ. ಎಲ್ಲ ಬಗೆಯ ಸಂಶೋಧನೆಗಳಿಗೆ ಎಲ್ಲ ಬಗೆಯ ಸಂಶೋಧಕರಿಗೆ ಒಂದೇ ರೀತಿಯ ವಿನ್ಯಾಸವಿರಲಾರದು. ಸಂಶೋಧನಾ ಅಧ್ಯಯನದ ವಿನ್ಯಾಸ ಸಂಶೋಧನಾ ಕಾರ್ಯ ಪ್ರಾರಂಭದಲ್ಲಿ ರೂಪಿಸಲಾಗುವುದರಿಂದ ಅನಂತರದ ಅವಧಿಯಲ್ಲಿ ದೊರೆಯುವ ಸಾಮಗ್ರಿಗೆ ಅನುಗುಣವಾಗಿ ವಿನ್ಯಾಸವು ಬದಲಾಗಬಹುದು. ಸಂಶೋಧನಾ ವಿನ್ಯಾಸವು ಸಾಮಾನ್ಯವಾಗಿ ಈ ಕೆಳಗಿನ 8 ಅಂಶಗಳನ್ನು ಆಧರಿಸುತ್ತದೆ ಎಂದು ಪೌಲಿನ್ ಯಂಗ್ ಹೇಳುತ್ತಾರೆ. ಸಂಶೋಧನೆಯ ವಿಷಯ ಕ್ಷೇತ್ರ, ಸಂಗ್ರಹಿಸಬೇಕಾದ ಮಾಹಿತಿ, ಸಂಶೋಧನಾ ಅಧ್ಯಯನದ ಅವಶ್ಯಕ ಹಾಗೂ ಮಹತ್ವ, ಮಾಹಿತಿ ದೊರೆಯುವ ಸ್ಥಳ ಹಾಗೂ ಮೂಲಗಳು, ಎಲ್ಲಿ, ಯಾವಾಗ, ಹೇಗೆ ಅಧ್ಯಯನ ಕೈಗೊಳ್ಳಬೇಕು ಎಂಬುದು, ಎಷ್ಟು ವಿಷಯ ಸಂಗ್ರಹವಾಗಬಹುದು, ವಿಷಯ ಕ್ಷೇತ್ರಗಳ ಆಯ್ಕೆಯ ಆಧಾರಗಳು, ವಿಷಯ ಸಂಗ್ರಹಕ್ಕಾಗಿ ಅನುಸರಿಸುವ ವಿಧಾನಗಳು. ಒಟ್ಟಿನಲ್ಲಿ ಯಾವುದು, ಎಲ್ಲಿ, ಎಷ್ಟು, ಹೇಗೆ, ಯಾವ ಆಧಾರಗಳ ಮೂಲಕ ಎಂಬುದು ಮುಂತಾದವುಗಳು ಸಂಶೋಧನಾ ವಿನ್ಯಾಸ ರಚನೆಗೆ ಕಾರಣವಾಗುತ್ತವೆ. ಸಂಶೋಧನಾ ವಿನ್ಯಾಸವನ್ನು ರೂಪಿಸಿಕೊಳ್ಳುವಲ್ಲಿ ಸಂಶೋಧಕರು ಮೊದಲೇ ಯಾರಾದರೂ ತಮ್ಮ ಸಂಶೋಧನೆಗೆ ಸಂಬಂಧಪಟ್ಟಂತೆ ಉತ್ತಮ ವಿನ್ಯಾಸವನ್ನು ಹಾಕಿಕೊಂಡಿದ್ದರೆ ಅದನ್ನೇ ಅನುಸರಿಸಬಹುದು, ಇಲ್ಲವೇ ತಾವೇ ಹೊಸದಾಗಿ ವಿನ್ಯಾಸವನ್ನು ರೂಪಿಸಿಕೊಳ್ಳಬಹುದು, ಇಲ್ಲವೇ ಮೊದಲೇ ಇದ್ದ ವಿನ್ಯಾಸದ ಕೆಲವು ಭಾಗಗಳನ್ನು ಇಟ್ಟುಕೊಂಡು ಇನ್ನೂ ಕೆಲವನ್ನು ತಾವು ಹೊಸದಾಗಿ ಸೇರಿಸಿಕೊಳ್ಳಬಹುದು. ಹೊಸದಾಗಿ ರೂಪಿಸಿಕೊಳ್ಳುವಲ್ಲಿ ತರ್ಕ, ತತ್ವ, ಕ್ಷೇತ್ರ, ವಿಷಯ ಇವುಗಳ ಮಹತ್ವದ ಪಾತ್ರ ವಹಿಸುವ ಅಂಶಗಳು. ಕೆಲವು ಕ್ಷೇತ್ರ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆ ನಿರ್ದಿಷ್ಟ ವಿನ್ಯಾಸದಲ್ಲಿಯೇ ಸಾಗಬೇಕಾಗಬಹುದು. ಆದರೆ ಯಾವಾಗಲೂ ಸಂಶೋಧಕನು ಸಾಂಪ್ರದಾಯಿಕವಾಗಿಯೇ ಮುನ್ನಡೆಯನ್ನು ನಡೆಯಬೇಕೆಂಬುದು ಕಟ್ಟುಪಾಡು ಇಲ್ಲ. ಕ್ಷೇತ್ರದ ವಿಷಯದ ಆಯ್ಕೆ, ಮಾಹಿತಿ ಸಂಗ್ರಹಣೆಯ ರೀತಿ, ಪ್ರಕರಣದ ವಿಭಜನೆ, ಬರವಣಿಗೆಯ ಶೈಲಿ, ತಂತ್ರ, ವಿಶ್ಲೇಷಣಾ ವಿಧಾನ ಮುಂತಾದ ಎಲ್ಲ ಅಂಶಗಳು ವಿನ್ಯಾಸದಲ್ಲಿ ಒಳಗೊಳ್ಳುತ್ತವೆ. ವಿನ್ಯಾಸವನ್ನು ರೂಪಿಸುವಲ್ಲಿ ಸಂಶೋಧಕನು ತೋರುವ ಜಾಣ್ಮೆ ಅವನ ಸಪ್ರಬಂಧದ ಗುಣಮಟ್ಟವನ್ನು ಸೂಚಿಸುತ್ತದೆ. ಇನ್ನು ಶೋಧನೆ ಅಂದರೆ ಸರ್ಚ್. ಹುಡುಕುವಿಕೆ ಮಾನವನ ಮೂಲಭೂತವಾದ ಸಹಜ ಗುಣವಾಗಿದೆ. ಪುಟ್ಟದಾದ ಮಗುವು ಕೂಡ ತಾನು ಕಳೆದುಕೊಂಡ ಯಾವುದಾದರೂ ವಸ್ತುವನ್ನು ಅಲ್ಲಿ ಇಲ್ಲಿ ಹುಡುಕಿ ಪಡೆಯಲು ಯತ್ನಿಸುತ್ತದೆ. ಬಾಲ್ಯ ತಾರುಣ್ಯದಲ್ಲಿಯೂ ಹುಡುಕುವಿಕೆಗೆ ಸಂಬಂಧಿಸಿದಂತೆ ಅನೇಕ ಬಗೆಯ ಆಟಗಳನ್ನು ಮಾನವ ರೂಢಿಸಿಕೊಂಡಿದ್ದಾನೆ. ಹುಡುಕುವಿಕೆ ಯಾವಾಗಲೂ ಯಶಸ್ವಿಯಾಗಿಯೇ ತೀರುತ್ತದೆಂದು ಹೇಳಲಾಗದಿದ್ದರೂ ಬಹಳಷ್ಟು ಸಲ ಅದು ಗಂಭೀರವಾಗಿ ಹುಡುಕುವ ಕ್ರಿಯೆಯಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಒಂದಿಲ್ಲೊಂದು ಬಗೆಯ ಲಾಭ ಆಗಿಯೇ ಆಗುತ್ತದೆ. ಕಳೆದುಕೊಂಡದ್ದನ್ನು ಹುಡುಕೋದು, ತಪ್ಪಿಸಿಕೊಂಡದ್ದನ್ನು ಹುಡುಕೋದು ಕೇವಲ ಭೌತಿಕ ಚಟುವಟಿಕೆ ಎನಿಸಬಹುದಾದರೂ ಯಶಸ್ಸು ಸಿಗಬೇಕಾದರೆ ಹುಡುಕುವಿಕೆಯ ಕ್ರಿಯೆ ಬಹಳ ಚಾಣಾಕ್ಷತೆಯಿಂದ ಕೂಡಬೇಕಾಗುತ್ತದೆ. ನಿರ್ದಿಷ್ಟ ಗುರಿ ಇರಲಿ ಬಿಡಲಿ, ಯಶಸ್ಸು ದೊರೆಯಲಿ ಇಲ್ಲವೇ ದೊರೆಯದಿರಲಿ, ಮನುಷ್ಯ ನಿರಂತರವಾಗಿ ಹುಡುಕುವ ಕ್ರಿಯೆಯಲ್ಲಿ ತೊಡಗಿರುವುದನ್ನು ಕಾಣಬಹುದು. ಈ ಹುಡುಕುವ ಕ್ರಿಯೆ ಯಾವ ಕ್ಷೇತ್ರಕ್ಕೂ ಅನ್ವಯಿಸಿರಬಹುದು. ಅದಕ್ಕೆ ಸೀಮೆ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ನಡೆಯುವ ಹುಡುಕಾಟವನ್ನು ಶೋಧನೆ ಎನ್ನಬಹುದು. ಶೋಧ ಎಂದರೆ ಹುಡುಕು ಎಂದರ್ಥ. ಶೋಧ ಎಂಬ ಪದಕ್ಕೆ ಪರಿಷ್ಕರಣ, ಶುದ್ಧೀಕರಣ, ಪ್ರಮಾಣೀಕರಣ ಎಂಬ ಅರ್ಥಗಳು ಉಂಟು. ಇಲ್ಲಿ ಶೋಧ ಎಂದರೆ ಕಂಡುಕೊಳ್ಳುವಿಕೆ, ಕಂಡುಹಿಡಿಯುವಿಕೆ ಎಂಬರ್ಥವು ಪ್ರಸ್ತುತವೆನಿಸುತ್ತದೆ. ಶೋಧನೆ ಸಾಮಾನ್ಯವಾಗಿ ನಿರುದ್ದೇಶಪೂರ್ವಕವಾಗಿರಲೂಬಹುದು. ಒಂದು ಉದ್ದೇಶವನ್ನಿಟ್ಟುಕೊಂಡು ಶೋಧನೆಗೆ ತೊಡಗಿ ತಲುಪಬೇಕಾದ ಗುರಿಯನ್ನು, ನಿರ್ಣಯವನ್ನು ಸಮೀಪದ ಬೇರೊಂದು ಕಡೆಗೆ ತಲುಪುವ ನಿರ್ಣಯಕ್ಕೆ ಬರುವ ಸಂದರ್ಭಗಳು ಶೋಧನಾ ಕ್ರಿಯೆಯಲ್ಲಿ ಸಂಭವಿಸಬಹುದು. ಜಗತ್ತಿನಲ್ಲಿ ಎಷ್ಟೋ ವಸ್ತುಗಳಿವೆ, ಅದ್ಭುತಗಳಿವೆ. ಮಾನವನಿಗೆ ಅವುಗಳ ಇರುವಿಕೆಯ ಕಲ್ಪನೆ ಎಷ್ಟೋ ಸಲ ಇರುವುದಿಲ್ಲ. ಇಂತಹ ರಹಸ್ಯ ವಸ್ತುವನ್ನು ಕಂಡುಹಿಡಿದು ತೋರುವ ಸಾಹಸವನ್ನು ಮನುಷ್ಯ ಮಾಡುತ್ತಲೇ ಬಂದಿದ್ದಾನೆ. ತೇನ್ಸಿಂಗ್, ಹಿಲೇರಿ ಮುಂತಾದವರು ಹಿಮಾಲಯದ ಗಿರಿ ಶಿಖರಗಳನ್ನು ಕಂಡುಹಿಡಿದದ್ದು, ಬೇರೆ ಬೇರೆಯವರು ವಿವಿಧ ಪಕ್ಷಿಗಳನ್ನು ಗುರುತಿಸಿದ್ದು, ಸಮುದ್ರದಲ್ಲಿನ ನಾನಾ ವಸ್ತುಗಳನ್ನು ಶೋಧಿಸಿದ್ದು, ಯುರೇನಸ್, ನೆಪ್ಚೂನ್ ಮುಂತಾದ ಗ್ರಹಗಳನ್ನು ಕಂಡುಹಿಡಿದದ್ದು, ಕೃಷ್ಣ ದ್ವಾರಕೆಯನ್ನು ಕಂಡುಹಿಡಿದದ್ದು, ಹೀಗೆ ಈ ಬಗೆಯ ಶೋಧನೆಗಳನ್ನು ಪಟ್ಟಿ ಮಾಡುತ್ತಾ ಹೋಗಬಹುದು. ಈಗಾಗಲೇ ಇರುವಂತಹ ಆದರೆ ಅಜ್ಞಾನದ ಮೂಲಕ ನಮ್ಮ ಅರಿವಿಗೆ ಬಾರದ ಅದೆಷ್ಟೋ ಅಂಶಗಳನ್ನು ಗುರುತಿಸಿ ತೋರುವ ಶೋಧನೆಯನ್ನು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಡಿಸ್ಕವರ್ ಎಂದು ಹೇಳುತ್ತಾರೆ. ಮುಸುಕು ಅಂದರೆ ಕವರ್, ಆವರಿಸೋದನ್ನು ಸರಿಸಿ ನಿಜವಾದದ್ದನ್ನು ತೆರೆದು ತೋರಿಸುವುದಕ್ಕೆ ಡಿಸ್ಕವರ್, ಅನಾವರಣ ಎನ್ನುತ್ತಾರೆ. ಕನ್ನಡದಲ್ಲಿ ಇದಕ್ಕೆ ಸಂಹಾದಿ ಪದವಿಲ್ಲವಾದರೂ ಶೋಧನೆ ಎಂಬ ಸಾಮಾನ್ಯ ಪದವನ್ನಿಟ್ಟು ಹೇಳಬಹುದಾಗಿದೆ.
ಹಾಗೆಯೇ ಶ್ರುಶೋಧನೆ ಅಂದರೆ ಇನ್ವೆನ್ಷನ್. ಶ್ರುಶೋಧನೆಯು ಸತ್ಯದ ಆವಿಷ್ಕಾರದ ಇನ್ನೊಂದು ಗಂಭೀರ ಪ್ರಕ್ರಿಯೆ. ಸಾಮಾನ್ಯವಾಗಿ ಮನುಷ್ಯ ತಾನು ಊಹಿಸುವ ಊಹೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ವಿಶ್ವದಲ್ಲಿರುವುದನ್ನೇ ಎತ್ತಿ ತೋರಿಸುವ ಕೆಲಸ ಶೋಧನೆಯಲ್ಲಿ ನಡೆದರೆ, ವಿಶ್ವದಲ್ಲಿರುವ ವಸ್ತುಗಳನ್ನು ಬಳಸಿ ವಿಶ್ವದಲ್ಲಿ ಈ ಮೊದಲು ಎಂದೋ ಇದ್ದ ವಸ್ತುಗಳನ್ನು ಸಿದ್ಧಪಡಿಸಿ ತೋರಿಸುವ ಒಂದು ಬಗೆಯ ಹೊಸದರ ಸೃಷ್ಟಿಕಾರ್ಯವನ್ನು ಮಾಡುವ ಕ್ರಿಯೆಗೆ ಶ್ರುಶೋಧನೆ, ಇನ್ವೆನ್ಷನ್. ಶ್ರುಶೋಧನೆಯು ಸಂಶೋಧನೆಯ ರೀತಿಗಿಂತ ಹೆಚ್ಚು ಗಂಭೀರ, ಸಂಕೀರ್ಣ, ಸೂಕ್ಷ್ಮ ಹಾಗೂ ವ್ಯವಸ್ಥಿತವಾಗಿರುತ್ತದೆ. ರೇಡಿಯೋ, ಟೆಲಿವಿಷನ್, ಕಂಪ್ಯೂಟರ್, ರೈಲು, ವಿಮಾನ, ವಿದ್ಯುತ್, ಬಸ್ಸು, ಬಾಂಬು, ಔಷಧಿ ಮುಂತಾದ ಅನೇಕ ವಸ್ತುಗಳನ್ನು ಇಂತಹ ಶ್ರುಶೋಧನೆಯ ಮೂಲಕವಾಗಿಯೇ ಕಂಡುಹಿಡಿಯಲಾಗಿದೆ. ಸಂಶೋಧನೆಯು ಜೀವಿಗಳಿಗೆ ಸಾಮಾನ್ಯವಾಗಿ ಮಾರಕವಾಗುವಂತಹ ಪರಿಣಾಮ ಬೀರುವಂತಿರುವುದಿಲ್ಲ. ಅದೇ ವೇಳೆಗೆ ಅದು ಬಹುಜನಕ್ಕೆ ಯಾವಾಗಲೂ ಅತ್ಯಂತ ಪ್ರಯೋಜನಕಾರಿಯಾಗುವಂಥದ್ದಾಗಿರುತ್ತದೆಂದು ಹೇಳಲಾಗದು. ಆದರೆ ಶ್ರುಶೋಧನೆ ಪ್ರಯೋಜನಕಾರಿಯೂ ಆಗಬಹುದು, ಮಾರಕವೂ ಆಗಬಹುದು. ವಿದ್ಯುತ್, ಎಲೆಕ್ಟ್ರಾನಿಕ್ ಉಪಕರಣಗಳು, ಔಷಧಿಗಳು, ಸಮರ್ಪಕ ಸಾಧನಗಳು ಇತ್ಯಾದಿ ಮಾನವ ಕೋಟಿಗೆ ಅತ್ಯಂತ ಪ್ರಯೋಜನಕಾರಿಯಾದರೆ, ಬಾಂಬುಗಳು, ಯುದ್ಧೋಪಕರಣಗಳು, ವಿಷಾನಿಲಗಳು ಮುಂತಾದವು ಮಾರಕವಾಗಿ ಪರಿಣಮಿಸಿವೆ. ಶ್ರುಶೋಧನೆಯು ಭೌತಿಕ, ಜೈವಿಕ, ರಾಸಾಯನಿಕ ಮುಂತಾದ ಹಲವು ವೈಜ್ಞಾನಿಕ ಕ್ಷೇತ್ರಗಳಲ್ಲಿನ ಸಂಶೋಧನೆಯಾಗಿರುತ್ತದೆ. ಸಂಶೋಧನೆ ಮಾನವನ ನಾಗರಿಕತೆಯ ಮಟ್ಟವನ್ನು, ಜ್ಞಾನ ಕ್ಷಿತಿಜವನ್ನು ವಿಸ್ತರಿಸಿದೆ. ಹಾಗೆ ಇವಾಗ ಸಂಶೋಧನೆ ಅಂದರೆ ರಿಸರ್ಚ್. ಮೂಲ ಸಂಶೋಧನೆಯ ದೊಡ್ಡದಾದ ಮಾರ್ಗದಲ್ಲಿ ಇನ್ನೂ ಹೆಚ್ಚು ಆಳವಾಗಿ ಮತ್ತು ಶೋಧಿಸುತ್ತಾ ಅವುಗಳ ವಿವರಣೆ, ವಿಶ್ಲೇಷಣೆಯನ್ನು ಒಳಗೊಂಡುವ ಕ್ರಿಯೆಯೇ ಸಂಶೋಧನೆ. ಇದೊಂದು ಬಗೆಯ ಮರು ಸಂಶೋಧನೆಯಾದರೂ ಶ್ರುಶೋಧನೆಗಿಂತ ಭಿನ್ನವಾದುದು. ರಿಸರ್ಚ್ ಎಂದರೆ ಶಬ್ದಸಹ ಮತ್ತೆ ಶೋಧಿಸು ಎಂದಾದರೂ ಅದಕ್ಕೆ ವಿಶಾಲವಾದ ಅರ್ಥವ್ಯಾಪ್ತಿಯನ್ನು ಈ ಪದ ಹೊಂದಿದೆ. ಶೋಧನೆ, ಶ್ರುಶೋಧನೆ, ಮರುಶೋಧನೆಯ ಪೂರ್ಣ ವ್ಯಾಪ್ತಿಯನ್ನು ಸಂಶೋಧನೆಯು ಒಳಗೊಳ್ಳಬಹುದು. ಕಾಲಾತೀತವಾಗಿ, ಪ್ರದೇಶಾತೀತವಾಗಿ, ವಸ್ತುನಿಷ್ಠ ಇಲ್ಲವೇ ವ್ಯಕ್ತಿನಿಷ್ಠವಾಗಿ, ಕೆಲವೊಮ್ಮೆ ಸಾಮೂಹಿಕವಾಗಿ, ಉದ್ದೇಶಪೂರ್ವಕವಾಗಿ ಇಲ್ಲವೇ ಉದ್ದೇಶರಹಿತವಾಗಿ ಸಂಶೋಧನಾ ಕಾರ್ಯ ಈ ಜಗತ್ತಿನಲ್ಲಿ ನಿರಂತರವಾಗಿ ನಡೆಯುತ್ತಲೇ ಸಾಗುತ್ತದೆ. ಜ್ಞಾನಮುಖಿಯಾಗಿ ಸಾಗುವ ಸಂಶೋಧನೆಗೆ ಕಟ್ಟಪಾಡು ಇಲ್ಲ. ಮನುಷ್ಯನ ಸಂಶೋಧನಾ ಪ್ರವೃತ್ತಿಯನ್ನು ತಡೆಯುವ ಸಾಧ್ಯವೂ ಇಲ್ಲ. ಪ್ರೋತ್ಸಾಹಿಸಿದರೆ ಹೆಚ್ಚು ತೀವ್ರಗತಿಯಲ್ಲಿ, ಹೆಚ್ಚು ವ್ಯವಸ್ಥಿತವಾಗಿ ಹಾಗೂ ಶೀಘ್ರಗತಿಯಲ್ಲಿ ಸಂಶೋಧನೆ ಸಾಗಬಹುದು. ಬುದ್ಧಿವಂತ ವ್ಯಕ್ತಿ ಅಥವಾ ವ್ಯಕ್ತಿಗಳು ಒಂದು ನಿರ್ದಿಷ್ಟ ವಿಷಯವನ್ನು ಕುರಿತು ಗಂಭೀರ ಚಿಂತನೆಯಲ್ಲಿ ತೊಡಗಿ ಸಾಧಾರಪೂರ್ವಕವಾಗಿ ಅದಕ್ಕೆ ಸಂಬಂಧಿಸಿದ ಅನ್ವೇಷಣೆ, ಸಂಕೀರ್ಣ ಕ್ರಿಯೆಯಲ್ಲಿ ಮುಂದೆ ಸಾಗುವ ಪ್ರಯತ್ನವೇ ಸಂಶೋಧನೆಯಾಗಿದೆ. ಸಂಶೋಧನೆಯನ್ನು ಯಾರು ಬೇಕಾದರೂ ಕೈಗೊಳ್ಳಲು ಸಾಧ್ಯವಿಲ್ಲ. ಅರ್ಹತೆ, ಸಾಮರ್ಥ್ಯವುಳ್ಳವರು ಮಾತ್ರ ಸಂಶೋಧಕರಾಗಲು ಅರ್ಹರಾಗಿರುತ್ತಾರೆ. ಹಾಗೆ ಸಂಶೋಧನೆಯ ಪ್ರಕಾರಗಳು. ಸಂಶೋಧನೆಯಲ್ಲಿ ಕ್ಷೇತ್ರಕ್ಕೆ ಅನುಗುಣವಾಗಿ ಹಾಗೂ ವಿಧಾನಕ್ಕೆ ಅನುಗುಣವಾಗಿ ಎಂಬ ಎರಡು ವಿಭಾಗಗಳಲ್ಲಿ ಪ್ರಕಾರಗಳನ್ನು ಮಾಡಬಹುದಾಗಿದೆ. ಅಧ್ಯಯನದ ಅನುಕೂಲತೆಗಾಗಿ ಈ ವಿಂಗಡಣೆ ಅಷ್ಟೇ. ಕ್ಷೇತ್ರ ಮತ್ತು ವಿಧಾನಗಳ ಸಮ್ಮಿಶ್ರ ರೀತಿಯಲ್ಲಿ ಸಂಶೋಧನೆಯಲ್ಲಿ ಬಳಸಬಹುದಾಗಿದೆ. ಅಂತಹ ಸಂಶೋಧನೆಯನ್ನು ಅಂತರ್ಶಿಸ್ತೀಯ ಸಂಶೋಧನೆ ಎಂದು ಗುರುತಿಸಲಾಗುತ್ತದೆ. ಇತ್ತೀಚೆಗೆ ಅಂತರ್ಶಾಸ್ತ್ರೀಯ ಸಂಶೋಧನೆಗೂ ಮಹತ್ವ ಉಂಟಾಗುತ್ತದೆ. ಅದನ್ನು ಹೀಗೆ ವಿಭಾಗ ಮಾಡಲಾಗಿದೆ: ಕ್ಷೇತ್ರ ಮೂಲ ಸಂಶೋಧನೆ, ವಿಧಾನ ಮೂಲ ಸಂಶೋಧನೆ, ಅಂತರ್ಶಿಸ್ತೀಯ ಸಂಶೋಧನೆ. ಹೀಗೆ 3 ಭಾಗಗಳನ್ನು ಮಾಡಬಹುದು. ಈ ಕ್ಷೇತ್ರಗಳಲ್ಲಿ ಅನೇಕ ಸಂಶೋಧನಾ ಪ್ರಕಾರಗಳನ್ನು ಅಳವಡಿಸಿಕೊಳ್ಳಬಹುದು. 3 ಭಾಗಗಳಲ್ಲಿ ಕೆಲವು ಅಂಶಗಳು ಸಾಮಾನ್ಯವಾಗಿ ಆಗಿರುತ್ತವೆ. ಕ್ಷೇತ್ರ ಮೂಲ ಸಂಶೋಧನೆಯ ವಿಭಾಗಗಳಲ್ಲಿ ವೈಜ್ಞಾನಿಕ ಸಂಶೋಧನೆ, ಶಾಸ್ತ್ರೀಯ ಸಂಶೋಧನೆ, ಐತಿಹಾಸಿಕ ಸಂಶೋಧನೆ, ಭೌಗೋಳಿಕ ಸಂಶೋಧನೆ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಜನಾಂಗಿಕ, ಜಾನಪದೀಯ, ಸಾಹಿತ್ಯಿಕ ಮುಂತಾದ ಸಾಂಸ್ಕೃತಿಕ ಕ್ಷೇತ್ರಗಳಿನ ಸಂಶೋಧನೆಗಳನ್ನು ಸೇರಿಸಬಹುದು. ಹಾಗೆಯೇ ವಿಧಾನ ಮೂಲ ಸಂಶೋಧನೆಯಲ್ಲಿ ವಿಶ್ಲೇಷಣಾತ್ಮಕ ಸಂಶೋಧನೆ, ತೌಲನಿಕ ಸಂಶೋಧನೆ, ಅನ್ವಯಿಕ ಸಂಶೋಧನೆ, ಸಂಖ್ಯಾಶಾಸ್ತ್ರೀಯ ಸಂಶೋಧನೆ ಮುಂತಾದ ಸಂಶೋಧನೆಗಳನ್ನು ಇಲ್ಲಿ ಸೇರಿಸಬಹುದು. ಹಾಗೆಯೇ ಅಂತರ್ಶಿಸ್ತೀಯ ಸಂಶೋಧನೆಯಲ್ಲಿ ವಿಭಾಗಗಳು: ಒಂದು ಕ್ಷೇತ್ರದ ವಿಷಯವನ್ನು ಇನ್ನೊಂದು ಕ್ಷೇತ್ರದ ವಿಷಯ ಅಥವಾ ವಿಷಯಗಳೊಂದಿಗಿನ ಜೊತೆಯಾಗಿ ಇಟ್ಟುಕೊಂಡು ಪರಸ್ಪರ ಅಂಶಗಳನ್ನು ಅಧ್ಯಯನಕ್ಕೆ ಅಳವಡಿಸಿಕೊಂಡು ಸಂಶೋಧನೆಗೆ ಒಳಪಡಿಸಲಾಗುತ್ತದೆ. ಇಂತಹ ವಿಷಯವನ್ನು ಇಂಥದ್ದೇ ವಿಷಯಗಳೊಂದಿಗೆ ಸಂಶೋಧನೆಗೆ ಅಳವಡಿಸಿಕೊಳ್ಳಬೇಕು ಎಂಬ ಯಾವ ನಿಯಮವೂ ಇಲ್ಲ. ಆದ್ದರಿಂದ ಇದು ಸಂಶೋಧಕರ ಪ್ರತಿಭೆ, ಪರಿಣಿತಿ, ವಿದ್ವತ್ತು ಮತ್ತು ಆಯ್ಕೆಗಳನ್ನು ಅವಲಂಬಿಸಿರುತ್ತದೆ. ಅಂತರ್ಶಿಸ್ತೀಯ ಸಂಶೋಧನೆಯನ್ನು ವಿಧಾನ ಮೂಲ ಸಂಶೋಧನೆಯಲ್ಲಿಯೂ ಸೇರಿಸಬಹುದಾದರೂ ಕ್ಷೇತ್ರಕ್ಕಿಂತ ವಿಧಾನ ಇಲ್ಲಿ ಮುಖ್ಯವಾಗಿರುತ್ತದೆ. ಈ ಮೇಲೆ ಸೂಚಿಸಿರುವ ಸಂಶೋಧನೆಯ ಪ್ರಕಾರಗಳಿಂದ ಕೆಲವು ಮುಖ್ಯ ಅಂಶಗಳನ್ನು ಇಲ್ಲಿ ಮುಂದೆ ವಿವರಿಸಲಾಗಿದೆ. ಅದರಲ್ಲಿರ್ತಕ್ಕಂಥದ್ದು ಮೊದಲನೇದು ವೈಜ್ಞಾನಿಕ ಸಂಶೋಧನೆ.
ಭೌತಿಕ, ಜೈವಿಕ, ಭೌಗೋಳಿಕ, ರಾಸಾಯನಿಕ, ಗಣಿತೀಯ, ಸಾಂಖ್ಯ ಮುಂತಾದ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆಯಾ ವಿಷಯಗಳಲ್ಲಿ ಶುದ್ಧ ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆಯನ್ನು ಕೈಗೊಳ್ಳುವುದನ್ನು ವೈಜ್ಞಾನಿಕ ಸಂಶೋಧನಾ ಪ್ರಕಾರದಲ್ಲಿ ಸೇರಿಸಬಹುದಾಗಿದೆ. ವೈಜ್ಞಾನಿಕ ಸಂಶೋಧನೆಯಲ್ಲಿ ನಿಖರತೆ, ಸ್ಪಷ್ಟತೆ, ವೈಜ್ಞಾನಿಕ ವಿಶ್ಲೇಷಣಾ ವಿಧಾನಗಳು ಗಮನಾರ್ಹವಾಗಿರುತ್ತವೆ. ಇಲ್ಲಿ ಊಹಾಪೋಹಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವಿಲ್ಲ. ಹಂತ ಹಂತವಾಗಿ ಸಂಶೋಧನಾ ಕಾರ್ಯ ಪ್ರಯೋಗಾತ್ಮಕವಾಗಿ ಕ್ರಮಬದ್ಧವಾಗಿ ಸಾಗುತ್ತದೆ. ಒಂದು ಹಂತದ ಪರಿಣಾಮ ಇನ್ನೊಂದು ಹಂತಕ್ಕೆ ಪೂರಕವಾಗುತ್ತಾ ಸಾಗುತ್ತದೆ. ಎಷ್ಟೋ ಸಲ ಯಾಂತ್ರಿಕವಾಗಿ ಸಂಶೋಧನಾ ಕ್ರಿಯೆ ಮುಂದುವರೆಯುತ್ತದೆ. ಶುದ್ಧ ವೈಜ್ಞಾನಿಕ ಸಂಶೋಧನೆಯಿಂದ ಮನುಷ್ಯ ಮಾನವ ಕುಲದ ಅಥವಾ ಜೀವರಾಶಿಯ ಬದುಕಿಗೆ ಅನುಕೂಲವಾಗಬಲ್ಲ ಅಥವಾ ಮಾರಕವಾಗಬಲ್ಲ ಸತ್ಯವನ್ನು ಹುಡುಕಬಹುದು, ಅಥವಾ ಮಾರಕ ಪರಿಣಾಮಗಳನ್ನು ತಡೆಗಟ್ಟಬಲ್ಲ ವಸ್ತು ಅಥವಾ ಸಂಗತಿಗಳನ್ನು ಕಂಡುಕೊಳ್ಳಬಹುದು. ನಿರ್ದಿಷ್ಟತೆ, ಸಂಕ್ಷಿಪ್ತತೆ ವಾಸ್ತವಿಕ ಸಂಶೋಧನೆಯ ಮುಖ್ಯ ಅಂಶಗಳು. ಪ್ರಪಂಚದಾದ್ಯಂತ ವೈಜ್ಞಾನಿಕ ಸಂಶೋಧನೆಯ ಫಲಗಳು ಮಾನವ ಕುಲಕ್ಕೆ, ಜೀವರಾಶಿಗೆ ಹೆಚ್ಚು ಉಪಯುಕ್ತವೆನಿಸಿವೆ. ಭೌತಿಕ ಜೀವನಕ್ಕೆ ಅನುಕೂಲ ಮಾಡಿಕೊಡುವ ವೈಜ್ಞಾನಿಕ ಸಂಶೋಧನೆಯ ಫಲಗಳು ಹೆಚ್ಚು ಆಕರ್ಷಕವೆನಿಸುತ್ತವೆ. ಇಂದಿನ ನಾಗರಿಕ ಜೀವನದಲ್ಲಿ ಮನುಷ್ಯ ತನ್ನ ಬದುಕಿನ ಅನುಕೂಲತೆಗಾಗಿ ಉಳಿಸಿಕೊಳ್ಳುತ್ತಿರುವ ಪ್ರತಿಯೊಂದು ವಸ್ತುವು ವೈಜ್ಞಾನಿಕ ಸಂಶೋಧನೆಯ ಫಲವಾಗಿದೆ. ಹಾಗೆಯೇ ಎರಡನೇದಾಗಿ ಶಾಸ್ತ್ರೀಯ ಸಂಶೋಧನೆ. ಶುದ್ಧ ವೈಜ್ಞಾನಿಕವಲ್ಲದ, ಜೀವನೋಪಯೋಗಿವಲ್ಲದ, ಆದರೆ ಜೀವನ ಕ್ರಮಕ್ಕೆ ಸಹಕಾರಿಯಾಗಬಲ್ಲ ವಿಷಯಗಳ ಮೂಲ ತತ್ವಗಳನ್ನು ಅರಿಯುವಂತೆ ಮಾಡುವ ಹಾಗೂ ಅವುಗಳ ಮೂಲ ತತ್ವದ ತಿಳುವಳಿಕೆಯಿಂದ ಜ್ಞಾನ ವಿಸ್ತರಣೆಗೆ ಅನುಕೂಲವಾಗುವ ಶೋಧನೆಯನ್ನು ಶಾಸ್ತ್ರೀಯ ಶೋಧನೆ ಎನ್ನಬಹುದು. ಶಾಸ್ತ್ರಬದ್ಧವಾದ ವಿಶ್ಲೇಷಣ ಹಾಗೂ ವ್ಯಾಖ್ಯಾನ ಕ್ರಮ ಇಲ್ಲಿ ಇರುವುದರಿಂದ ಇದು ಶಾಸ್ತ್ರೀಯ ಸಂಶೋಧನೆ ಎನಿಸುತ್ತದೆ. ಭಾಷೆ, ಜನಾಂಗ, ಸಮಾಜ ಕಾರ್ಯ, ಇತಿಹಾಸ, ಅರ್ಥಶಾಸ್ತ್ರ, ವಾಣಿಜ್ಯಶಾಸ್ತ್ರ, ರಾಜ್ಯಶಾಸ್ತ್ರ, ಕಾನೂನುಶಾಸ್ತ್ರ, ಮಾನವಶಾಸ್ತ್ರ ಇತ್ಯಾದಿ ಮಾನವ ಹಾಗೂ ಮಾನವನ ಸಮಾಜಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯದ ಸಂಶೋಧನೆಯ ಶಾಸ್ತ್ರೀಯ ಸಂಶೋಧನೆಯಲ್ಲಿ ಒಳಗೊಂಡಿರುತ್ತದೆ. ಶುದ್ಧ ವೈಜ್ಞಾನಿಕ ಸಂಶೋಧನೆಯಷ್ಟು ನಿಖರತೆ, ಸಂಕ್ಷಿಪ್ತತೆ ಇಲ್ಲಿ ಇರದಿದ್ದರೂ ಉಳಿದಂತೆ ನಿರ್ದಿಷ್ಟತೆ ಇದ್ದೇ ಇರುತ್ತದೆ. ಸಾಧಾರಣಪೂರ್ವಕವಾಗಿ ಸುಸಂಬದ್ಧವಾದ ರೀತಿಯ ವಿಶ್ಲೇಷಣೆ, ವಿವೇಚನೆ ಇಲ್ಲಿ ಇರುತ್ತದೆ. ಇಲ್ಲಿ ಯಾವ ವಿಷಯವನ್ನು ಉಚಿತವೆನಿಸಿದಲ್ಲಿ ಅನ್ವಯಿಕವಾಗಿ, ತೌಲನಿಕವಾಗಿ, ವಿವರಣಾತ್ಮಕವಾಗಿ ಸಂಶೋಧನೆಗೆ ಒಳಪಡಿಸಬಹುದು. ಇದರಿಂದ ಅಂತರ್ಶಾಸ್ತ್ರೀಯ ವಿಶ್ಲೇಷಣೆಯೂ ಸಾಧ್ಯವಾಗುತ್ತದೆ. ಊಹೆ, ಆಮೇಲೆ ಸಂಭಾವ್ಯ, ಪರಿಕಲ್ಪನೆ, ನಿರೀಕ್ಷಣೆ, ಪರೀಕ್ಷೆ, ಮೌಲ್ಯಮಾಪನ, ನಮೂನೆ, ಸಂದರ್ಶನ, ಗುಣಾತ್ಮಕ ವಿಶ್ಲೇಷಣೆ, ಹಾಗೆಯೇ ಮುಂದುವರೆದು ಪ್ರಮಾಣಾತ್ಮಕ ವಿಶ್ಲೇಷಣೆ, ಕೇಸು ವಿಶ್ಲೇಷಣೆ, ಸಾಮಗ್ರಿ ಸಂಗ್ರಹ ಹಾಗೂ ಸಾಮಗ್ರಿ ವಿಶ್ಲೇಷಣೆ ಮುಂತಾದ ಹಲವು ಸಂಶೋಧನಾ ಕ್ರಮಗಳಲ್ಲಿ ಶಾಸ್ತ್ರೀಯ ಸಂಶೋಧನೆ ಎಲ್ಲ ವಿಷಯಗಳಿಗೆ ಸಾಮಾನ್ಯವಾಗಿ ಸಮಾನವಾಗಿರುತ್ತದೆ. ಆದರೆ ಸಂಶೋಧಕರು ತಮಗೆ ಅನುಕೂಲಕರವಾದ ಸಂಶೋಧನಾ ವಿಧಾನಗಳನ್ನು ಅನುಸರಿಸಲೂಬಹುದು. ಹಾಗೆ ಮೂರನೇದಾಗಿ ವಿಶ್ಲೇಷಣಾತ್ಮಕ ಸಂಶೋಧನೆ. ಸಾಹಿತ್ಯವು ಅನುಭವಗಮ್ಯ, ಹೃದಯ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಕವಿ ತನ್ನ ಹಾಗೂ ತನ್ನ ಸುತ್ತಣ ಜನರ ಬದುಕಿನ ಅನುಭವಗಳನ್ನು ಕಲಾತ್ಮಕವಾಗಿ ಪುನರ್ ಸೃಷ್ಟಿಸುವ ಮೂಲಕ ತಾನು ಕಂಡದ್ದನ್ನು ಉಳಿದವರು ಕಾಣುವಂತೆ, ಬೆಳಕು ಬೀರುವಂತೆ ಮಾಡುತ್ತಾನೆ. ಅದುವೇ ಸಾಹಿತ್ಯವಾಗುತ್ತದೆ. ಸಾಹಿತ್ಯ ಬರೀ ಹೇಳಿಕೆಯಾಗದೆ ಕಾಣಿಸುವ ರೀತಿಯಾಗಿರುತ್ತದೆ. ಕವಿಯ ಅನುಭವದ ಅವತಾರಗಳು ದರ್ಶನವಾಗಿ ಇಲ್ಲಿ ನಿಲ್ಲುತ್ತವೆ. ಸಾಹಿತ್ಯ ಹೃದಯಗಮ್ಯ ಹಾಗೂ ಇಂತಹ ಹೃದಯಗಮ್ಯ ಅನುಭವಮುಖಿಯಾಗಿ ಸಾಹಿತ್ಯವನ್ನು ಭೌತಿಕ ಕಾಳಜಿಗೆ ಒಳಪಡಿಸಿ ತಾತ್ವಿಕ ಚಿಂತನೆಯ ಮೂಸೆಯಲ್ಲಿ ಕಾಸಿ ಸಾಹಿತ್ಯದಲ್ಲಿ ವಿಪರೀತ ಅನುಭವದ ಅವತಾರಗಳನ್ನು ಶೋಧಿಸಿ ಮೂಲ ದಾರ್ಶನಿಕ ಸತ್ಯವನ್ನು ಹುಡುಕಿ ಸಾಧಾರಪೂರ್ವಕ ವಿಶ್ಲೇಷಣೆ ಮಾಡುವುದೇ ವಿಶ್ಲೇಷಣಾತ್ಮಕ ಸಂಶೋಧನೆಯಾಗಿದೆ. ಇಲ್ಲಿ ಬರೀ ಶಾಸ್ತ್ರೀಯ ಚೌಕಟ್ಟಿನ ಯಾಂತ್ರಿಕತೆ ಇಲ್ಲ. ಇದು ಈಗಾಗಲೇ ಇರುವುದನ್ನೆಲ್ಲವನ್ನು ಅನಾವರಣಗೊಳಿಸುವ ಸಂಶೋಧನೆಯೂ ಅಲ್ಲ. ಇವುಗಳಿಗಿಂತ ಭಿನ್ನವಾದ ಸಂಶೋಧನೆಯಲ್ಲಿ ಶೋಧನೆಯನ್ನು ಮಾಡುವುದು ಮತ್ತೆ ನವೀನ ದೃಷ್ಟಿಕೋನಗಳಿಂದ ಮರುಶೋಧನೆಗೆ ಒಳಪಡಿಸಬಹುದಾದ, ಎಲ್ಲಿಂದ ಬೇಕಾದರೂ ಆರಂಭಿಸಬಹುದಾದ, ಎಲ್ಲೇ ಬೇಕಾದರೂ ಅಂತ್ಯಗೊಳಿಸಬಹುದಾದ ವಿಶಿಷ್ಟ ವ್ಯಾಪ್ತಿಯನ್ನು ಹೊಂದಿರುವುದರಿಂದ ಎಷ್ಟೋ ಸಲ ಇತರ ಸಂಶೋಧನೆಗಳಿಗಿಂತ ವಿಶ್ಲೇಷಣಾತ್ಮಕ ಸಂಶೋಧನೆ ಮೇಲ್ನೋಟಕ್ಕೆ ಸುಲಭವಾಗಿ ತೋರುತ್ತದೆ. ತಾನು ಕಂಡುಹಿಡಿದ ನಿಜಾಂಶಗಳನ್ನು ಸಾಧಾರಣವಾಗಿ, ಸುಸಂಬದ್ಧವಾಗಿ, ವಿಶಿಷ್ಟ ಶೈಲಿಯಲ್ಲಿ ನಿರೂಪಿಸಬೇಕಾಗುವ ಹೊಣೆಗಾರಿಕೆ ಇಲ್ಲಿರುವುದರಿಂದ ಸಾಹಿತ್ಯ ಸಂಶೋಧಕನು, ಓದುಗನು, ವಿಮರ್ಶಕನು, ಸಾಹಿತಿಯೂ ಆಗಬೇಕಾಗುತ್ತದೆ. ಒಂದು ವೇಳೆ ಆಗದಿದ್ದರೂ ಆ ಬಗೆಯ ಬೌದ್ಧಿಕ ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತದೆ. ಸಾಹಿತ್ಯ ಹೃದಯಗಮ್ಯವಾದರೂ ಸಾಹಿತ್ಯ ಸಂಶೋಧನೆ ಬುದ್ಧಿಗಮ್ಯವಾಗುತ್ತದೆ. ಸಾಹಿತ್ಯ ಸುಲಭವಾಗಿ ಆಹ್ಲಾದ ನೀಡಿದರೆ ವಿಶ್ಲೇಷಣಾತ್ಮಕ ಸಂಶೋಧನೆ ಪರಿಶ್ರಮದ ಮೂಲಕ ಆಹ್ಲಾದವನ್ನು ನೀಡುತ್ತದೆ. ಸಾಹಿತ್ಯ ಸುರಿದ ಬಾಳೆಯ ಹಣ್ಣಾದರೆ ವಿಶ್ಲೇಷಣಾತ್ಮಕ ಸಂಶೋಧನೆ ತೊಗಟೆ ಚಿಪ್ಪುಗಳಿಂದ ಕೂಡಿದ ತೆಂಗಿನಕಾಯಿ. ಸಾಹಿತ್ಯ ಅನುಭವ ಪ್ರಧಾನವಾದರೆ ವಿಶ್ಲೇಷಣಾತ್ಮಕ ಸಂಶೋಧನೆ ಬುದ್ಧಿ ಪ್ರಧಾನ. ಸಾಹಿತ್ಯವು ಪ್ರಜ್ಞಾ ಪಾತಾಳಿಯಲ್ಲಿ ಮಿನುಗುವ ಮಾನವ ಬದುಕಿನ ನಿಗೂಢ ಸತ್ಯಗಳನ್ನು ವಿಶ್ಲೇಷಣಾತ್ಮಕ ಸಂಶೋಧಕನು ಸಾಧಾರಪೂರ್ವಕವಾಗಿ ಎತ್ತಿ ತೋರಿಸುತ್ತಾನೆ. ಸಾಹಿತ್ಯದಲ್ಲಿ ಗತಿಬಿಂಬಿಸಿದ ಬದುಕಿನ ಮೂಲಭೂತ ಅನುಭವಗಳ ನಿಜಾಂಶಗಳನ್ನು ನೆಲದ
ಮೇರೆಯ ವಿಧಾನದಿಂದ ಬೆಳಗುವಂತೆ ಮೂಲ ಜ್ಞಾನವನ್ನು ವ್ಯವಸ್ಥಿತ ರೀತಿಯಲ್ಲಿ ಊಹೆ ಸಂಭಾವ್ಯಗಳನ್ನು ಸಾಧಾರಪೂರ್ವಕ ಪ್ರಿಯ ಮತ್ತು ಅಪ್ರಿಯ ಸತ್ಯವನ್ನಾಗಿಸುತ್ತಾ ಹಿಂದಿನ ಮುಂದಿನ ಅಥವಾ ಒಳಗಿನ ಹೊರಗಿನ ಎಲ್ಲ ಅಂಶಗಳನ್ನು ಕೆದರಿ ನಿಶ್ಚಿತ ನಿರ್ಣಯಗಳನ್ನು ಸುಂದರ ಶೈಲಿಯಲ್ಲಿ ಎದುರುಗಿಡುವ ಕಷ್ಟಸಾಧ್ಯವಾದ ಪ್ರಯತ್ನವೇ ಸಾಹಿತ್ಯ ವಿಶ್ಲೇಷಣಾತ್ಮಕ ಸಂಶೋಧನೆಯ ವೈಶಿಷ್ಟ್ಯವಾಗಿದೆ. ಹಾಗೆಯೇ ತೌಲನಿಕ ಸಂಶೋಧನೆ ವಿಶ್ಲೇಷಣಾತ್ಮಕ ಸಂಶೋಧನೆಯ ರೀತಿಯನ್ನು ಅಳವಡಿಸಿಕೊಂಡು ಒಂದು ವಿಷಯದ ಮಹತ್ವ ಅಥವಾ ಓರೆಕೋರೆಗಳನ್ನು ಅದನ್ನು ಹೋಲುವ ಅಂತಹದ್ದೇ ಇನ್ನೊಂದು ವಿಷಯದೊಂದಿಗೆ ಹೋಲಿಸುತ್ತಾ ಅವೆರಡನ್ನು ತುಲನಾತ್ಮಕವಾಗಿ ವಿಶ್ಲೇಷಿಸುವುದೇ ತೌಲನಿಕ ಸಂಶೋಧನೆಯಾಗಿದೆ. ತುಲನಾತ್ಮಕ ಸಂಶೋಧನೆಗೆ ವಿಷಯಗಳನ್ನು ಆಯ್ದುಕೊಳ್ಳುವಾಗ ಸಂಶೋಧಕ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಯಾವುದನ್ನು ಬೇಕಾದರೂ ಹೋಲಿಸಿ ಅಧ್ಯಯನಕ್ಕೆ ಒಳಪಡಲು ಸಾಧ್ಯ ಎಂದು ಭಾವಿಸುವ ಅಗತ್ಯವಿಲ್ಲ. ಕೆಲವಾದರೂ ಸಮಾನಾಂಶಗಳು ಹೋಲಿಕೆಗೆ ಒಳಪಡುವ ವಿಷಯಗಳು ಅಲ್ಲಿ ಇರಬೇಕು. ವಸ್ತು, ಪಾತ್ರ, ತಂತ್ರ, ಭಾಷೆ, ತತ್ವ, ಕಾಲ, ಸಂಸ್ಕೃತಿ, ಜನಾಂಗ ಇವೇ ಮುಂತಾದ ಅನೇಕ ಅಂಶಗಳನ್ನು ಹೋಲಿಕೆಗೆ ಸಾಮಾನ್ಯವಾಗಿ ಇಟ್ಟುಕೊಳ್ಳಲಾಗುತ್ತದೆ. ನಿರ್ದಿಷ್ಟ ಕಾಲ, ಕವಿ, ಸಾಹಿತ್ಯ ಪ್ರಕಾರ, ಎದ್ದು ಕಾಣುವ ಗಣನೀಯ ಸಾಹಿತ್ಯಾಂಶಗಳು ತುಲನೆಗೆ ಒಳಪಡಿಸಿ ವಿಶ್ಲೇಷಿಸುವಲ್ಲಿ ಈ ಸಾಹಿತ್ಯದ ಪ್ರಕಾರ ಮಹತ್ವಪೂರ್ಣವೆನಿಸುತ್ತದೆ. ತೌಲನಿಕ ಸಂಶೋಧನೆ ವಿಶ್ಲೇಷಣಾತ್ಮಕ ಸಂಶೋಧನೆಯದೇ ಒಂದು ಪ್ರಕಾರವೆಂದೆನಿಸಿದರೂ ಅದಕ್ಕಿಂತ ಹೆಚ್ಚು ವ್ಯಾಪ್ತಿಯಾಗಿ ಇದನ್ನು ಒಳಗೊಂಡಿದೆ ಎಂದು ಹೇಳಬಹುದು. ಹಾಗೆ ಐತಿಹಾಸಿಕ ಸಂಶೋಧನೆ ಯಾವುದೇ ವಿಷಯವನ್ನು ಕುರಿತು ಇತಿಹಾಸ ಕಾಲದ ಅದರ ಬೆಳವಣಿಗೆಗೆ ಅವಸ್ಥೆಗಳು, ಐತಿಹಾಸಿಕ ಅಂಶಗಳು, ಅವುಗಳ ಮಹತ್ವ ಇತ್ಯಾದಿ ಅಂಶಗಳನ್ನು ವಿವಿಧ ರೀತಿಯಲ್ಲಿ ಆಧಾರಗಳಿಂದ ಹೆಕ್ಕಿ ತೆಗೆದು ಸಾಧಾರಪೂರ್ವಕವಾಗಿ ವಿವೇಚಿಸುವುದೇ ಐತಿಹಾಸಿಕ ಸಂಶೋಧನೆ ಎನಿಸುತ್ತದೆ. ಪ್ರಾಚ್ಯ ಅಥವಾ ಪುರಾತತ್ವ ಸಂಶೋಧನೆಗಳೆಲ್ಲ ಇದರಲ್ಲಿಯೇ ಒಳಗೊಳ್ಳುತ್ತವೆ. ಸಾಹಿತ್ಯ, ಸಂಸ್ಕೃತಿ, ಕಲೆ, ಭಾಷೆ ಈ ಕ್ಷೇತ್ರಗಳ ಯಾವುದೇ ವಿಷಯವಿರಲಿ ಅವುಗಳನ್ನು ಐತಿಹಾಸಿಕ ಸಂಶೋಧನೆಗೆ ಒಳಪಡಿಸಬಹುದು. ಐತಿಹಾಸಿಕ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡ ಸಂಶೋಧಕ ಸಾಮಾನ್ಯವಾಗಿ ಇತಿಹಾಸವನ್ನಷ್ಟೇ ಬಲ್ಲವನಾಗಿರದೆ ಕಲೆ, ಸಂಸ್ಕೃತಿ, ಭಾಷೆ ಮುಂತಾದ ಕ್ಷೇತ್ರಗಳ ಸಾಧ್ಯಂತ ಪರಿಜ್ಞಾನವುಳ್ಳವನಾಗಿರಬೇಕಾಗುತ್ತದೆ. ಈ ಕ್ಷೇತ್ರಗಳ ಸಂಶೋಧನೆಯನ್ನು ಐತಿಹಾಸಿಕವಾಗಿ ಕೈಗೊಳ್ಳುವುದಕ್ಕೆ ಮೊದಲು ಮಹತ್ವ ನೀಡಲಾಗುತ್ತದೆ ಎಂದು ಈ ಸಂಶೋಧನೆಯನ್ನು ಕರೆಯಲಾಗುತ್ತಿತ್ತು. ಕನ್ನಡ ಸಾಹಿತ್ಯದ ಆರಂಭ ಕಾಲದಲ್ಲಿ ಸಂಶೋಧನೆಯ ಕವಿಗಳು ಕಾಲನಿರ್ಣಯ, ಚರಿತ್ರೆ ಇತ್ಯಾದಿಗಳಿಗೆ ಹೆಚ್ಚಾಗಿ ಮೀಸಲಾಗಿದ್ದುದನ್ನು ಇಲ್ಲಿ ಸ್ಮರಿಸಬಹುದು. ಐತಿಹಾಸಿಕ ಸಂಶೋಧನೆಯಲ್ಲಿ ವಿಶ್ಲೇಷಣಾತ್ಮಕ ವಿಧಾನಕ್ಕಿಂತ ಸಂಗತಿಗಳ ನಿಜಾಂಶಗಳನ್ನು ಗುರುತಿಸುವ ವಿಧಾನಗಳು ಹೆಚ್ಚು ಮಹತ್ವದ್ದಾಗಿರುತ್ತವೆ. ಹೀಗೆ ಕೊನೆಯದಾಗಿ ಅನ್ವಯಿಕ ಸಂಶೋಧನೆ, ಅಪ್ಲೈಡ್ ರಿಸರ್ಚ್ ಅಂತ ನಿರ್ದಿಷ್ಟ ವಿಧಾನಗಳ ಮೂಲಕ ಒಂದು ಕ್ಷೇತ್ರದಲ್ಲಿ ನಡೆದ ಸಂಶೋಧನೆಗೆ ಒಪ್ಪಿಗೆ ಎನಿಸಿದರೆ ಅದೇ ವಿಧಾನ ತತ್ವಗಳನ್ನು ಅನ್ವಯಿಸಿ ಇನ್ನೊಂದು ಕ್ಷೇತ್ರದ ವಿಷಯದ ಸಂಶೋಧನೆಯನ್ನು ಕೈಗೊಳ್ಳುವುದು ಅನ್ವಯಿಕ ಸಂಶೋಧನೆ ಎನಿಸುತ್ತದೆ. ಉದಾಹರಣೆಗೆ ಆಧುನಿಕ ಭಾಷಾ ವಿಜ್ಞಾನ ಕ್ಷೇತ್ರದಲ್ಲಿ ನಡೆದ ಸಂಶೋಧನೆಯಿಂದ ಧ್ವನಿ ವಿಜ್ಞಾನ, ಆಕೃತಿಮ ವಿಜ್ಞಾನ, ವಾಕ್ಯ ವಿಜ್ಞಾನ, ಅರ್ಥವಿಜ್ಞಾನ, ಶೈಲಿಶಾಸ್ತ್ರ ಇವೇ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಅನೇಕ ಹೊಸ ಹೊಸ ತತ್ವಗಳನ್ನು ಕೊಂಡುಕೊಳ್ಳಲಾಗಿದೆ. ಅವುಗಳನ್ನು ಕನ್ನಡ ವ್ಯಾಕರಣ ಕ್ಷೇತ್ರದ ಸಂಶೋಧನೆಗೆ ಅನ್ವಯಿಸಿಕೊಂಡಲ್ಲಿ ಅದು ಅನ್ವಯಿಕ ಸಂಶೋಧನೆಯಾಗಬಲ್ಲದು. ಶುದ್ಧ ವಿಜ್ಞಾನದ ಸಂಶೋಧನೆಯು ಸಾಹಿತ್ಯ ಸಂಶೋಧಕನ ಕ್ಷೇತ್ರಗಳಿಗೆ ಅಷ್ಟಾಗಿ ಅನ್ವಯವಾಗುವುದಿಲ್ಲವಾದರೂ ಸಾಹಿತ್ಯದಲ್ಲಿನ ವೈಜ್ಞಾನಿಕ ಅಂಶಗಳನ್ನು ಗುರುತಿಸಲು ಇವು ಉಪಯುಕ್ತವಾಗಬಲ್ಲವು. ಉದಾಹರಣೆಗೆ ಶಿವಶರಣರ ವಚನಗಳಲ್ಲಿ ಭೌತ, ವೈದ್ಯ, ರಾಸಾಯನಶಾಸ್ತ್ರಗಳಿಗೆ ಸಂಬಂಧಿಸಿದ ಎಷ್ಟೋ ವಿಚಾರಗಳಿವೆ. ಅವುಗಳನ್ನು ವಿಜ್ಞಾನದ ತತ್ವಗಳ ಅನ್ವಯ ವಿವೇಚಿಸಬಹುದು. ಅಂತಹ ಪ್ರಯತ್ನ ಕನ್ನಡದಲ್ಲಿ ಇನ್ನೂ ನಡೆದಿರುವುದಿಲ್ಲ. ಸಾಹಿತ್ಯ ಕ್ಷೇತ್ರವು ಹೃದಯಗಮ್ಯವೂ ಕಲ್ಪನಾಲೋಕಕ್ಕೆ ಸಂಬಂಧಿಸಿದಂತೆಯೂ ಇರುವುದರಿಂದ ವೈಜ್ಞಾನಿಕ ತತ್ವಗಳ ಅನ್ವಯಿಕತೆಯ ಅವಶ್ಯಕತೆ ಅಷ್ಟಾಗಿ ಬರಲಾರದು. ಭಾಷೆ, ವ್ಯಾಕರಣ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಂದಿಷ್ಟು ನಿರ್ದಿಷ್ಟ ವೈಜ್ಞಾನಿಕ ತತ್ವಗಳನ್ನು ಅನ್ವಯಿಸಲು ಸಾಧ್ಯವಿದೆ. ಧ್ವನಿಶಾಸ್ತ್ರಕ್ಕೆ ಭೌತ ವಿಜ್ಞಾನದ ತತ್ವಗಳ ಅನ್ವಯಿಕತೆಯಿಂದ ಸಾಕಷ್ಟು ಪ್ರಯೋಜನವಾಗಿದೆ. ಈ ನಿಟ್ಟಿನಲ್ಲಿ ಕೆಲವು ಪ್ರಯತ್ನಗಳು ನಡೆದಿವೆ ಎಂದು ಹೇಳಬಹುದು. ಹಾಗೆಯೇ ಈ ಗದ್ಯ ಭಾಗದ ಉಪಸಂಹಾರಕ್ಕೆ ಬರೋದಾದರೆ ಸಂಶೋಧನೆ ಎಂದರೇನು, ಸಂಶೋಧನೆ ಯಾಕೆ, ಸಂಶೋಧನೆ ಹೇಗೆ, ಹಾಗೆ ಸಂಶೋಧನೆಯ ವಿವಿಧ ಪ್ರಕಾರಗಳು ಯಾವುವು ಎಂಬುದು ಸಂಶೋಧನೆಯ ಕ್ಷೇತ್ರ ಪ್ರವೇಶಿಸುವವರಿಗೆ ಎದುರಾಗುವ ಪ್ರಾಥಮಿಕ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳಿಗೆ ಅತ್ಯಂತ ಸರಳವಾಗಿ ಉತ್ತರ ಕಂಡುಕೊಳ್ಳಲಾಯಿತು. ಈ ಹಿನ್ನೆಲೆಯಲ್ಲಿ ಸಂಶೋಧನೆಗೆ ಸಂಬಂಧಿಸಿದ ಬಹುಮುಖ್ಯವಾದ ಚರ್ಚೆಯನ್ನು ಒಳಗೊಂಡಿರುವ ಈ ಲೇಖನ ಸಂಶೋಧನೆಯ ಸರಳ ವಿಧಾನವನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಟ್ಟಿತು ಅಂತ ಹೇಳ್ಬೋದು. ಹಾಗೆಯೇ ಈ ಸಂಶೋಧನಾ ಲೇಖನವನ್ನು ಹೇಳಲು ನಾನು ಪರಾಮರ್ಶನ ಮಾಡಿದ ಗ್ರಂಥ ಯಾವುದು ಅಂತ ಹೇಳಿದರೆ ಡಾಕ್ಟರ್ ಸುರೇಶ್ ಹನಗಂಡಿ, ಶ್ರೀ ಯರಿಯಪ್ಪ ಬೆಳಕುರ್ಕಿಯವರು ಸಂಪಾದನೆ ಮಾಡಿದ ಸಾಹಿತ್ಯ ಅಧ್ಯಯನದ ಆಕರಗಳು BA 6ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 1. ಇದರಲ್ಲಿ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ್ ಅವರ ಲೇಖನ ಸಂಶೋಧನೆಯ ಅರ್ಥ, ಸ್ವರೂಪ, ವಿನ್ಯಾಸ ಮತ್ತು ಪ್ರಕಾರಗಳು. ಇದು ಪ್ರಸಾರಾಂಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ ಬೆಳಗಾವಿ ಇವರು ಪ್ರಕಟಣೆ ಮಾಡಿದ್ದು 2018 ಹಾಗೂ 2019 ಶೈಕ್ಷಣಿಕ ಸಾಲಿನ ಪುಸ್ತಕ. ಪುಟದ ಸಂಖ್ಯೆ 38ರಿಂದ 58. ಧನ್ಯವಾದಗಳು.